ನಾಟಿ ಕೋಳಿ ವರ್ಸಸ್ ಬಾಯ್ಲರ್ ಕೋಳಿ ಆರೋಗ್ಯಕ್ಕೆ ಯಾವುದರ ಮಾಂಸ ಉತ್ತಮ ಗೊತ್ತಾ? ಭಾನುವಾರ ಬಂತೆಂದ್ರೆ ಮಾಂಸಾಹಾರಿಗಳು ಏನ್ ತಿನ್ನಬೇಕೆಂದು ಕಾತುರದಿಂದ ಕಾಯ್ತಾರೆ. ಅದರ ಭಾಗವಾಗಿ ಅವರು ಕೋಳಿ, ಮಟನ್, ಮೀನು ಮತ್ತು ಸೀಗಡಿಗಳನ್ನ ಮನೆಗೆ ತಂದು ತಿಂತಾರೆ ಅಥವಾ ಅವರು ಅವುಗಳನ್ನ ಹೊರಗೆ ಹೋಟೆಲ್ಗಳಲ್ಲಿ ತರ್ತಾರೆ. ಆದಾಗ್ಯೂ ಹೆಚ್ಚಿನ ಜನರು ಕೋಳಿಯನ್ನೇ ತಿಂತಾರೆ. ಅವರು ಕೋಳಿಯೊಂದಿಗೆ ಹಲವು ವಿಧಗಳನ್ನ ತಯಾರಿಸಿ ತಿನ್ನುತ್ತಾರೆ. ಅನೇಕ ಕೋಳಿ ತಿನ್ನುವವರು ನಾಟಿ ಕೋಳಿಗೆ ಆದ್ಯತೆಯನ್ನ ನೀಡ್ತಾರೆ. ಆದಾಗ್ಯೂ ಗ್ರಾಮೀಣ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆದ ನಾಟಿ ಕೋಳಿಗಳು ಲಭ್ಯವಿದೆ. ಪಟ್ಟಣಗಳು ಮತ್ತು ನಗರಗಳಲ್ಲಿ ಜಮೀನುಗಳಲ್ಲಿ ಬೆಳೆದ ನಾಟಿ ಕೋಳಿಗಳನ್ನ ಮಾರಾಟ ಮಾಡಲಾಗುತ್ತೆ. ನಾವು ನಾಟಿ ಕೋಳಿಗಳನ್ನು ಅಥವಾ ಬಾಯ್ಲರ್ ಕೋಳಿಗಳನ್ನ ತಿನ್ನಬೇಕೆ? ಇವುಗಳಲ್ಲಿ ಯಾವುದು ಹೆಚ್ಚು ಪೋಷಕಾಂಶಗಳನ್ನ ಹೊಂದಿದೆ? ಅದು ನಮಗೆ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ ಅಂತ ಅನೇಕ ಜನರು ಆಶ್ಚರ್ಯ ಪಡುತ್ತಾರೆ. ಆದಾಗ್ಯೂ ಪೌಷ್ಟಿಕ ತಜ್ಞರು ಇದಕ್ಕೆ ಉತ್ತರಗಳನ್ನ ಹೊಂದಿದ್ದಾರೆ. ನಾಟಿ ಕೋಳಿಗಳು ನೈಸರ್ಗಿಕವಾಗಿ ಬೆಳೆಯುತ್ತವೆ, ಆದರೆ ಅವು ತಮ್ಮದೇ ಆದ ಆಹಾರವನ್ನ ಕಂಡುಕೊಳ್ಳುತ್ತವೆ. ಅವು ಬೆಳೆಯಲು ಸಣ್ಣ ಕೀಟಗಳು, ಬೀಜಗಳು, ಧಾನ್ಯಗಳು, ಹುಲ್ಲು ಇತ್ಯಾದಿಗಳನ್ನ ತಿನ್ನುತ್ತವೆ. ಬಾಯ್ಲರ್ ಕೋಳಿಗಳ ವಿಷಯದಲ್ಲಿ ಸಾಕಣೆದಾರರು ಅವುಗಳನ್ನ ಬೇಗನೆ ಮಾರಾಟ ಮಾಡಬೇಕಾಗುತ್ತೆ. ಆದ್ದರಿಂದ ಅವುಗಳಿಗೆ ವೇಗವಾಗಿ ಬೆಳೆಯಲು ವಿಶೇಷ ಆಹಾರವನ್ನ ನೀಡಲಾಗುತ್ತೆ. ನಾಟಿ ಕೋಳಿಗಳು ಸಂಪೂರ್ಣವಾಗಿ ಬೆಳೆಯಲು ಕನಿಷ್ಠ 4 ರಿಂದ 6 ತಿಂಗಳುಗಳು ತೆಗೆದುಕೊಳ್ಳುತ್ತವೆ. ಆದರೆ ಬಾಯ್ಲರ್ ಕೋಳಿಗಳು 5 ರಿಂದ 9 ವಾರಗಳಲ್ಲಿ ಬೆಳೆಯುತ್ತವೆ. ನೈಸರ್ಗಿಕ ಕೋಳಿಗಳು ನೈಸರ್ಗಿಕವಾಗಿ ಬೆಳೆಯುವುದರಿಂದ ಅವುಗಳ ಮಾಂಸವು ಅನೇಕ ಪೋಷಕಾಂಶಗಳನ್ನ ಹೊಂದಿರುತ್ತದೆ. ಅಲ್ಲದೆ ನೈಸರ್ಗಿಕ ಕೋಳಿಗಳ ಮಾಂಸವು ರುಚಿಕರವಾಗಿರುತ್ತೆ. ಬಾಯ್ಲರ್ ಕೋಳಿ ಮಾಂಸದಲ್ಲಿ ಪೋಷಕಾಂಶಗಳು ಶೇಕಡಾವಾರು ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗುತ್ತೆ. ಕೊಬ್ಬು ಹೆಚ್ಚಾಗುತ್ತೆ. ಇದಲ್ಲದೆ ಈ ಮಾಂಸವು ತುಂಬಾ ರುಚಿಕರ ಆಗಿರುವುದಿಲ್ಲ. ನಾಟಿ ಕೋಳಿಗಳು ಹೆಚ್ಚು ಸ್ನಾಯುಗಳು ಮತ್ತು ಕಡಿಮೆ ಕೊಬ್ಬನ್ನು ಹೊಂದಿದ್ದರೆ ಬಾಯ್ಲರ್ ಕೋಳಿಗಳು ಕಡಿಮೆ ಸ್ನಾಯುಗಳು ಮತ್ತು ಹೆಚ್ಚು ಕೊಬ್ಬನ್ನ ಹೊಂದಿರುತ್ತವೆ. ನಾಟಿ ಕೋಳಿ ಮಾಂಸದ ಬೆಲೆ ಹೆಚ್ಚು. ಬಾಯ್ಲರ್ ಕೋಳಿಗಳು ಕಡಿಮೆ ಬೆಲೆಗೆ ಲಭ್ಯವಿದೆ. ನಾಟಿ ಕೋಳಿಗಳನ್ನ ಬೆಳೆಸಲು ಪ್ರತಿ ಜೀವಕಗಳು ಔಷಧಿಗಳನ್ನು ಸಾಮಾನ್ಯವಾಗಿ ಬಳಸಲಾಗುವುದಿಲ್ಲ. ಆದರೆ ಬಾಯ್ಲರ್ ಕೋಳಿಗಳಿಗೆ ಬೆಳೆಯಲು ಖಂಡಿತವಾಗಿಯೂ ಔಷಧಿಗಳನ್ನ ನೀಡಲಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.